ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ನಿಮ್ಮ ಸತೀಶ್ ಪವಾರ್. ಚನ್ನಗಿರಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂತಹ ಪತ್ರಿಕಾ ದಿನಾಚರಣೆ ಮತ್ತು ಸೇವಾ ಸ್ವೀಕಾರ ಸಮಾರಂಭದಲ್ಲಿ ಚನ್ನಗಿರಿ ತಾಲೂಕಿನ ಕಾಂಗ್ರೆಸ್ ಮುಖಂಡರಾದಂತಹ ವದಿಗೆರೆ ರಮೇಶ್ ಅವರು ಪತ್ರಿಕಾ ರಂಗದಲ್ಲಿ ಪತ್ರಕರ್ತರು ಯಾವ ರೀತಿ ಇರಬೇಕು, ಹಾಗೆಯೇ ಒಂದು ಮಾತೃ ಹೃದಯವನ್ನು, ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಮಾತೃ ಹೃದಯವನ್ನು ಸಹ ಹೊಂದಿರಬೇಕು ಅಂತೇಳಿ ತಮ್ಮ ಭಾಷಣದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದಾರೆ. ಈ ಎಲ್ಲ ವಿಡಿಯೋ ತುಣುಕುಗಳು ನಿಮ್ಮ ಆದ್ಯ ನ್ಯೂಸ್ನಲ್ಲಿ ಲಭ್ಯ. ಮುಂದಿನ ಪೀಳಿಗೆಯನ್ನ ಈ ದೇಶಕ್ಕೆ ಕೊಡುಗೆಯಾಗಿ ಕೊಡ್ತಕ್ಕಂಥದ್ದಕ್ಕೆ ಸಂದೇಶವನ್ನು ಕೊಡ್ತಕ್ಕಂಥದ್ದು ನೀವು. ದೇಶದಲ್ಲಿ ವಾಸ್ತವವಾಗಿ ಏನಿದೆ ಅನ್ನೋದನ್ನ ಈ ದೇಶದ ಪ್ರತಿ ಕುಟುಂಬಕ್ಕೂ ಕೂಡ ತಲುಪಿಸ್ತಕ್ಕಂಥದ್ದು ನೀವು. ನಿಮ್ಮ ಜವಾಬ್ದಾರಿಗಳು ಈ ದೇಶದ ಸಂವಿಧಾನವನ್ನು ಕಾಪಾಡತಕ್ಕಂಥದ್ದು ನೀವು. ಈ ದೇಶದ ಆಡಳಿತಾತ್ಮಕ ವ್ಯವಸ್ಥೆ ಪ್ರಾಮಾಣಿಕವಾಗಿ ಒಂದೇ ಟ್ರ್ಯಾಕ್ನಲ್ಲಿ ಹೋಗ್ತಾ ಇದೆಯೋ ಇಲ್ಲವೋ ಅನ್ನೋದನ್ನು ಹೊರಗಚ್ಚಿ ತೀರ್ತಕ್ಕಂಥವ್ರು ನೀವು. ಆಡಳಿತ ವ್ಯವಸ್ಥೆ ಸುಧಾರಣೆ ಆಗಲಿಕ್ಕೆ ಸಲಹೆ, ಸೂಚನೆ, ಮಾರ್ಗದರ್ಶನ ಮಾಡತಕ್ಕಂಥವ್ರು ನೀವು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಕ್ಕೆ ಎಷ್ಟು ಜವಾಬ್ದಾರಿ ಇದೆ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಹೊತ್ತಂಥವ್ರು ನೀವು. ನಿಮ್ಮಿಂದ ಲೋಪದೋಷಗಳಾದರೆ, ನಿಮ್ಮಲ್ಲಿ ಒಡಕು ಬಂದರೆ, ನಿಮ್ಮಲ್ಲಿ ಸಂಘರ್ಷ ಬಂದರೆ, ನಿಮ್ಮಲ್ಲಿ ಮನಸ್ತಾಪ ಬಂದರೆ, ನಿಮ್ಮಲ್ಲಿ ವೈಚಾರಿಕತೆ ಕಳ್ಕೊಂಡ್ರೆ, ನಿಮ್ಮಲ್ಲಿ ನೈತಿಕತೆ ಕಳ್ಕೊಂಡ್ರೆ ಯಾರು ನಿಲ್ಲಬೇಕು ನಿಮ್ಮನ್ನ? ಯಾರು ನಿಲ್ಲಬೇಕು ನಿಮ್ಮನ್ನ? ಚುನಾವಣೆ ಮಾಡಿಕೊಂಡಿದ್ದೀರಿ, ಏನು ವ್ಯವಸ್ಥೆ ಸಿಸ್ಟಮ್ಯಾಟಿಕ್ ಪ್ರಕಾರ ಚುನಾವಣೆ ಮಾಡಿಕೊಂಡಿದ್ದೀರಿ. ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಸಾವಿರಾರಿರಲಿ, ನನ್ನ ದೃಷ್ಟಿಕೋನದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆಗೆ ಪರಿಹಾರ ಅಂತ ಇದ್ರೆ ಪರಸ್ಪರ ಚರ್ಚೆ, ವಿಚಾರ ವಿನಿಮಯ, ಮಾತುಕತೆ ಮುಖೇನ ಎಲ್ಲ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ಅವಕಾಶ ಇರುತ್ತದೆ. ಯಾಕೆ ನೀವು ಚಿಂತಕರಾಗಿ, ವಿಚಾರ ಮಾಡುವಂಥವರಾಗಿ, ಇಷ್ಟೆಲ್ಲ ಚಿಂತನೆಗಳು ಸರಿಪಡಿಸತಕ್ಕಂಥ ಜವಾಬ್ದಾರಿ ಹೊತ್ತವರಾಗಿ ಇಷ್ಟು ದಿನ ಡಿಲೇ ಆಯಿತು? ಇದು ವಿಚಾರ, ನನಗೆ ಜವಾಬ್ದಾರಿ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಏಕೆಂದರೆ ನಾನಿಲ್ಲ ಚನ್ನಗಿರಿ ತಾಲೂಕಿನ ಪತ್ರಕರ್ತರ ಸಂಘಕ್ಕೆ ಮೀಸಲಾಗಿ ಮಾತಾಡ್ತಾ ಇದ್ದೀನಿ. ಯಾರು ರಾಜ್ಯದ ಪದಾಧಿಕಾರಿಗಳು ನೋವು ಮಾಡಿದ್ದಾರೆ, ನಮ್ಮ ಹಿರೇಮಳ್ಳಿ ಚಂದ್ರರಾಜ ಇದ್ದಾರೆ, ನಮ್ಮ ಕಾರ್ಯದರ್ಶಿಗಳು ಬೆಂಗಳೂರಿನ ಯಾಕೆಂದ್ರೆ ಇಲ್ಲಿರ್ತಕ್ಕಂಥವರೆಲ್ಲರೂ ನನ್ನ ಬಂಧುಗಳು, ಸ್ನೇಹಿತರು, ನನ್ನ ಸಹೋದರರು, ಇಲ್ಲಿ ಯಾರು ಬೇರೆ ಇಲ್ಲ. ನಿಮ್ಮೆಲ್ಲರ ಮೇಲೆ ನನ್ನ ಕಣ್ಣಿದೆ, ನನ್ನ ಜವಾಬ್ದಾರಿ ಇದೆ. ಈ ತಾಲೂಕಿನಲ್ಲಿ 25 ವರ್ಷದಿಂದ ಸಾರ್ವಜನಿಕರ ಜೊತೆಗೆ ಬಂದವರು ನಾನು. ಯಾವ ಗ್ರಾಮದಲ್ಲಿ, ಯಾವ ಕಚೇರಿನಲ್ಲಿ, ಯಾವ ಇಲಾಖೆಯಲ್ಲಿ ಬೆಳಗಿನ ಸಂಜೆ ತನಕ ಏನು ನಡೆದಿದೆ ಅನ್ನತಕ್ಕಂಥದ್ದು ಕರೆಂಟ್ ಅಫೇರ್ಸ್ ನನ್ನ ನಾಲೆಜ್ ಇರ್ತದೆ. ನನ್ನ ನಾಲೆಜ್ ಇದ್ದಲ್ಲಿ ಏನು ನನಗೆ ಗೊತ್ತಿಲ್ಲ. ಯಾರೇ ಶಾಸಕರಾಗಲಿ ಈ ತಾಲೂಕಿನ ಪ್ರತಿ ಗ್ರಾಮದಲ್ಲಿ ನಡೆಯತಕ್ಕಂಥ ಸಂದೇಶಗಳು ನನಗೆ ಪ್ರತಿದಿನ ಬರ್ತದೆ. ಅದಕ್ಕೆ ನನಗೆ ನೋವಿದೆ. ನೀವು ಈ ನಮ್ಮ ಲೋಕನವರು ಹೇಳಿದ 1843ನೇ ಇಸ್ವಿಯಲ್ಲಿ ಪತ್ರಿಕೆ ಪ್ರಾರಂಭ ಆಗಿ ಸುಮಾರು 180 years ಆಗಿದೆ. ಆದರೆ ಸಂಘಟನೆಗಳು ಪ್ರಾರಂಭವಾಗಿ ಸಂಘಟನೆಗಳು ಪ್ರಾರಂಭವಾಗಿ ಸಂಘಟನೆಗಳು ಯಾವತ್ತೂ ಕೂಡ ವಿಘಟನೆಯಿಂದ ಹೋಗಬಾರದು. ಸಂಘಟನೆ ಪ್ರಾರಂಭ ಆದ್ರೆ ಸಂಘಟನೆ ಸ್ಟಾರ್ಟ್ ಆಗ್ತದೆ. ಸಂಘಟನೆ ಆಗತಕ್ಕಂಥದ್ದು ಉದ್ದೇಶ ಏನು? ನಮ್ಮ ಚಿಂತನೆಗಳು ಒಂದಾಗಿರಬೇಕು. ನಮ್ಮ ಸಂಘಟನೆಗಳು ನಿವಾರಿಸಿಕೊಳ್ಳಲಿಕ್ಕೆ, ನಮ್ಮ ಮುಂದಿರ್ತಕ್ಕಂಥ ಸವಾಲುಗಳನ್ನು ನಿವಾರಿಸಿಕೊಳ್ಳಲಿಕ್ಕೆ ನಾವು ಸಂಘಟಿತರಾಗಿ ಒಟ್ಟಾಗಿ ಹೋರಾಟ ಮಾಡಬೇಕಂತ ಏಕತಾ ಮನೋಭಾವವನ್ನು ಬೆಳೆಸಿಕೊಂಡು ನೀವು ಸಂಘಟಿತರಾಗಿ ನೀವು ಇನ್ನೂ ದಷ್ಟಪುಷ್ಟವಾಗಿ ಈ ಸಂಘಟನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನೀವು ಸಂಘಟನೆ ಮಾಡತಕ್ಕಂಥದ್ದು ಈ ಸಂಘಟನೆಯಲ್ಲಿ ನೀವು ವಿಘಟನೆಯಿಂದಲೇ ಪ್ರಾರಂಭ ಮಾಡ್ತೀರಿ ಅಂದರೆ ಅರ್ಥ ಇದೆ. ಸಂಘಟನೆ ಮಾಡಲಿಕ್ಕೆ ಮಾಡ್ಕೊಳ್ಳಿಕ್ಕೆ ಅರ್ಥ ಇದೆಯಾ? ಯಾಕೆ ಬೇಗ ಸಂಘಟನೆ? ಯಾರಾದರೂ ಒಂದು ಕಾರ್ಯಕ್ರಮದಲ್ಲಿ, ಒಂದು ಸಂಘಟನೆಯಲ್ಲಿ, ಒಂದು ಯಾವುದೇ ಒಂದು ಆಚಾರಗಳು ಒಂದು ಕಡೆ ಸೇರ್ತಾ ಇರಬೇಕಾಗ ಅಲ್ಲಿ ಮನಸ್ಸುಗಳು ಬೆರೀಬೇಕು, ಭಾವನಾತ್ಮಕವಾಗಿ ಬೆರೀಬೇಕು, ನೈತಿಕತೆಯಿಂದ ಬೆರೀಬೇಕು, ವಿಚಾರ ಭಿನ್ನ ವಿಚಾರಗಳು ಇದ್ರೂ ಕೂಡ ಅದಕ್ಕೆ ಆರೋಗ್ಯಕರವಾದಂಥ ವಿಚಾರವು ಹೊರಗೆ ತರಲಿಕ್ಕೆ ನಾವೆಲ್ಲ ಒಂದು ಕಡೆ ಸೇರಬೇಕು. ಮನಸ್ಸುಗಳು ಸಂತೋಷವಾಗಿ, ಉಲ್ಲಾಸಿತವಾಗಿ
ಯಾವುದೋ ಒಂದು ಸಂಘಟನೆ ಸಮಾಜದಲ್ಲಿ ನಡೀತಾ ಇದೆ ಅದು ಬೇರೆ. ನಾನು ಹೇಳಿದಲ್ಲಿ ಇಷ್ಟೆಲ್ಲ ಜವಾಬ್ದಾರಿ ಇರ್ತಕ್ಕಂಥ ಸಂಘಟನೆ ಮಾದರಿಯಾಗಲ್ವಾ, ಒಳ್ಳೆ ಸಂದೇಶ ಕೊಡ್ತಕ್ಕಂಥ ಸಂಘಟನೆ ಯಾಕಾಗಲ್ವಾ? ಇವತ್ತು ಅಂತಿಮ ಆಗಬೇಕು. ಜಗದೀಶ್ ಅವರು ಬಹಳ ಸೂಕ್ಷ್ಮ ಹೇಳಿದ್ರು, ನನಗೆಲ್ಲೋ ಒಂದು ಕಡೆ ವಾಸ್ತೆ ಇದೆ, ನಿಮ್ಮಲ್ಲಿ ಸ್ವಲ್ಪ ಭಿನ್ನತೆ ಇದೆ, ಎಲ್ಲ ಸ್ವಲ್ಪ ಎಲ್ಲೋ ಸಂಘಟನೆಯಲ್ಲಿ ಏಕತೆ ಇಲ್ಲ ಅನ್ನತಕ್ಕಂಥದ್ದನ್ನ ಹೇಳಿದ್ರು. ಮುಂದಿನ ದಿನಗಳಲ್ಲಿ ಆಗಬಾರದು. ಏನಿದೆ, ಇಟ್ಸ್ ನಾಟ್ ಎ ಬಿಸ್ನೆಸ್. ಪತ್ರಕರ್ತರ ವೃತ್ತಿ ವ್ಯಾಪಾರ ಅಲ್ಲ. ವ್ಯಾಪಾರ ಅಂದ್ರೆ ಯಾರು ಹೋಗೋದಿಲ್ಲ. ನಿಮ್ಮ ನೈತಿಕತೆಗೆ ನೀವೇ, ನಿಮ್ಮ ನೈತಿಕತೆಗೆ, ನಿಮ್ಮ ವ್ಯಕ್ತಿತ್ವ ಅನಾಹುತಕ್ಕೆ ನೀವೇ ಕಾರಣ ಆಗ್ತೀರಿ. ಎಲ್ಲಿ ಮರ ಇರ್ತದೆ ಅಲ್ಲಿ ಎನರ್ಜಿ ಇರ್ತದೆ. ನಿಮ್ಮ ಸ್ವಂತಕ್ಕಿರ್ಬೋದು, ಹೊರಗಡೆ ಬರತಕ್ಕಂಥ ಶಕ್ತಿ ಇರ್ಬೋದು. ಅದಕ್ಕೆ ನಿಮ್ಮಲ್ಲಿ ಮರ ಇಟ್ಟರೆ ಮಾತ್ರ ನಿಮ್ಮ ಶಕ್ತಿವಂತರಾಗ್ತೀರಿ, ಇಲ್ಲದೆ ನಿಮ್ಮ ಶಕ್ತಿಯನ್ನು ತಗೋತೀರಿ. ಇವತ್ತಿನ ದಿನಗಳಲ್ಲಿ ಪತ್ರಿಕೋದ್ಯಮ ನಡೆಸತಕ್ಕಂಥದ್ದು ಕಷ್ಟ ಇದೆ, ಗೊತ್ತಿದೆ. ಆದರೆ ಈ ಹಿಂದೆಲ್ಲ ನಾವು ನೋಡಿದ್ವಿ. ತಗೊಂಡ್ರೆ ಹುಳ್ಳಿಕೇರಿನವರು ಇರ್ಬೋದು, ವಿಜಯನಗರ ಇರ್ಬೋದು, ಮಹೇಶನ ಹಿರಿಯರು ಕೂಡ ಇದ್ದಾರೆ. ಮತ್ತೆ ನಮ್ಮ ಗೋಕುಲದಲ್ಲಿ ಈಶ್ವರಪ್ಪ ಇರ್ಬೋದು, ನಾವು ನೋಡಿದ್ವಿ. ಸಿರಾಜ್ ಅವರು ಕೂಡ ಬಹಳ ನೈತಿಕತೆಯ ಪತ್ರಿಕೋದ್ಯಮದಲ್ಲಿ ಬರಹಗಾರರಾಗಿ ನಮ್ಮ ಮಾಜಿ ವೀರೇಶ್ ಗೊತ್ತಿಲ್ವಾ? ವೀರೇಶ್ ಅವರು ಸಜ್ಜನರು. ಇದನ್ನ ಬಹಳ ಗಂಭೀರತೆ ಇದೆ ವಿಷಯ, ಜವಾಬ್ದಾರಿ ಇದೆ. ಏನೋ ಮುನ್ನಡೆಕೆ ಆಗಿದೆ. ನೀವೇನೋ ವೈಯಕ್ತಿಕವಾಗಿ ಅಲ್ಲಿ ಯಾರೋ ಒಬ್ಬನ್ನ ನೀವು ಹೊಡಿತೀನಿ ಅನ್ನೋದು, ಇಲ್ಲ ಒಬ್ಬನ್ನ ಹೊಡಿತೀನಿ ಅನ್ನೋದು, ಇಲ್ಲೊಬ್ಬನ್ನ ವೈಯಕ್ತಿಕವಾಗಿ ಘೋಷಣೆ ಮಾಡ್ತೀನಿ ಅಂತಕ್ಕಂಥದ್ದು ನೋ, ಶುಡ್ ನಾಟ್. ಇದು ಜವಾಬ್ದಾರಿ ಇಲ್ಲ. ಒಬ್ಬ ಪತ್ರಿಕೋದ್ಯಮದಲ್ಲಿರ್ತಕ್ಕಂಥವರು ಈ ಸಮಾಜಕ್ಕೆ ಶಿಕ್ಷೆಯಾಗಿರಬೇಕು. ಒಬ್ಬ ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಅಲ್ಲಿ ನಡೀತಕ್ಕಂಥ ನೂರಲ್ಲಿರ್ತಕ್ಕಂಥ ಶಕ್ತಿ ಅಂತ ಮಾತ್ರವಾದ ಜವಾಬ್ದಾರಿ ಹೊಂದಿರ್ತಕ್ಕಂಥವ್ರು ನೀವು ಹೆಂಗಿರ್ಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಒಂದಿಷ್ಟು ಸೇವೆಗೆ ತಗೊಂಡು ತಿನ್ನೋದ್ರೆ ಇಷ್ಟು ರುಚಿಯಾಗಿ ಅರ್ಥವಾಗಿ ಅದನ್ನು ಎಂಜಾಯ್ ಮಾಡ್ತಾ ತಿನ್ಬೋದು. ಅದರಲ್ಲಿ ಒಂದೇ ಒಂದು ಕೆಟ್ಟ ಸೇವೆಯ ಬಾಯಿಗೆ ಸಿಕ್ತು ಅಂದರೆ ನುಂಗುತ್ತಿರೋ ಈತರ ನೀವು ಒಳ್ಳೆಯ ಶೀಲದಲ್ಲಿ ಇರಬೇಕು, ಉಳಿದಿರೋಗಿ ಬಾಯಿ ಬರುತ್ತದೆ. ಆ ಪರಿಸ್ಥಿತಿನ ಇಷ್ಟು ಶೇಖರದಲ್ಲಿ ಒಂದೊಂದು ಕೆಟ್ಟ ಶೇಖರದಿಂದ ವ್ಯವಸ್ಥೆ ಕೆಟ್ಟತಕ್ಕಂಥ ವ್ಯವಸ್ಥೆ ಇದೆ. ಈ ಹಿಂದೆಲ್ಲ SSLC ಇಂಗ್ಲಿಷ್ ಮಾತಾಡೋದ್ರಿಂದ ಜರ್ನಲಿಸ್ಟ್ಗಳಾಗಿ ನೋಡಿದ್ವಿ. ಈಗ ಜರ್ನಲಿಸಮ್ಗೆ ವಿಶೇಷವಾದ ಕೋರ್ಸ್ಗಳು, ದೊಡ್ಡ ದೊಡ್ಡ ಯೂನಿವರ್ಸಿಟಿ, ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳೆಲ್ಲ ಎಲ್ಲ ಡೀಮ್ ಯೂನಿವರ್ಸಿಟಿಗಳು ಕೂಡ ಇವತ್ತು ಜರ್ನಲಿಸಮ್ನ ವಿಶೇಷವಾದ ಸಬ್ಜೆಕ್ಟ್ ಆಗಿ ಇಟ್ಟು ಇವತ್ತು ಎಜುಕೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ನೀವು ಇಲ್ಲಿ ಸ್ಥಳೀಯವಾಗಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಆ ಜವಾಬ್ದಾರಿಯ ಹೊಂದಂಥವ್ರು. ನೀವು ಇದರ ನೈತಿಕತೆಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾರೇ ಶಾಸಕ ಇರಲಿ, ಲೋಕಸಭೆ ಮೆಂಬರ್ ಇರಲಿ, ಇನ್ನೊಬ್ಬ ಇರಲಿ, ಅವನನ್ನು ನೀವು ಹೊರಗಿಸಬೇಕು. ಆಮೇಲೆ ಅದೇನಾದರೂ ಒಂದು ಜವಾಬ್ದಾರಿಯುತವಾದ ಕೆಲಸ, ಸಮಾಜಕ್ಕೆ ಒಳ್ಳೆಯದಾಗತಕ್ಕಂಥ ಕೆಲಸ ನಡೀತಾ ಇದೆ ಸಂದರ್ಭದಲ್ಲಿ ಅವ್ನು ಕರೆದಿಲ್ಲ ನನಗೆ ಅಂತಕ್ಕಂಥದ್ದು ಪತ್ರಿಕೋದ್ಯಮ ಅಲ್ಲ. ನೀವು ಇಲ್ಲಿ ಏನು ನಡೀತದೆ ಈ ತಾಲೂಕಿನ ಅಂತಕ್ಕಂಥದ್ದು ಮಾಹಿತಿ ನಿಮಗೆ ಇರಬೇಕು. ಯಾವುದನ್ನು ಒಳ್ಳೆ ಮಾಡಬೇಕು, ಯಾವುದನ್ನು ಮಾಡಬಾರದು, ಅದರ ಪರಿಕಲ್ಪನೆ ಕೊಡಬೇಕು. ಹೇಳಿದ್ರು ಸತೀಶಣ್ಣ ಪ್ರಾಸ್ತಾವಿಕವಾಗಿ ಮಾತಾಡಬೇಕಾದ್ರೆ ಈ ತಾಲೂಕಿನ ವೈಶಿಷ್ಟ್ಯತೆ ಬಗ್ಗೆ ಹೇಳಿದ್ರು. ಈ ಪತ್ರಿಕೆಯಲ್ಲಿ ಕೂಡ ಹಾಕಿದೆ. ಈ ತಾಲೂಕಿನ ವಿಶೇಷತೆ ಏನಿದೆ, ಶ್ರೇಷ್ಠತೆ ಏನಿದೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಈ ನಾಡುಗಳ ಧೀಮಂತ ದೇವರ ನಡೆಸಿ ರಾಜಕಾರಣಿ ಹೇಳಿದರು. ಮನುಷ್ಯ ಆಚಾರ ವಿಚಾರಗಳಲ್ಲಿ ನಡೆಯತಕ್ಕಂಥ ಸಹಜ. ಆದರೆ ಅದನ್ನು ಒಪ್ಪಿಕೊಂಡು ಅದನ್ನು ತಿದ್ದುಕತೆ ಹೇಳಿ ಪರಿವರ್ತನೆ, ಟ್ರಾನ್ಸ್ಫಾರ್ಮೇಷನ್ ಅಂತಕ್ಕಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ಬದಲಿಕಾದ ಧೀಮಂತ ಆ ಕ್ಷೇತ್ರವನ್ನು ಪ್ರತಿನಿಧಿಸ್ತಕ್ಕಂಥವ್ರು ಹೇಗಿರ್ಬೇಕಂದ್ರೆ ವಿಜೃಂಭಿಸಬೇಕು. ದೇಶ ಕಂಡರಿಯದ ರಾಜಕಾರಣಿ. ಕನ್ನಡದ ಮೊಳೆ ದೆಹಲಿಯಲ್ಲಿ ಬಿಡುವುದಂತ ಯಾರು ಗೊತ್ತಿಲ್ಲ. ಪಾರ್ಲಿಮೆಂಟರಿಯನ್ಸು ಪಾರ್ಲಿಮೆಂಟಲ್ಲಿ ಮಾತಾಡಬೇಕಾದ್ರೆ
ಹಿಂದಿನಲ್ಲೇ ಮಾತಾಡಬೇಕು ಇಲ್ಲ ಇಂಗ್ಲೀಷಲ್ಲೇ ಮಾತಾಡಬೇಕಂತಕ್ಕಂಥದ್ದು. ನೋ, ಐ ಹ್ಯಾವ್ ಬೀನ್ ಡಿಸ್ಕ್ರಿಷನ್ ಓವರ್ ಎಕ್ಸ್ಪ್ರೆಸ್ ಅವರ್ ಫೀಲಿಂಗ್ಸ್ ವಿತ್ ಮೈ ಮದರ್ ಟಂಗ್. ನನ್ನ ಮಾತೃಭಾಷೆಯಲ್ಲಿ ನನ್ನ ಭಾವನೆಗಳನ್ನ ಸಮರ್ಪಕವಾಗಿ ಮಂಡನೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಅಂತ ಪ್ರತಿನಿಧಿಸಿದರು ಪಟೇಲ್. ಯಾರಿಗಾದರೂ ಅವತ್ತಿಂದ ಇವತ್ತು ಈ ಬಹಳಷ್ಟು ಜನ ಬೇರೆ ರಾಜ್ಯದವರು, ನಾನು ಮಾತಾಡಿರ್ತಪ್ಪ ಬೇರೆ ರಾಜ್ಯದವರು ನಮ್ಮ ಸೌತ್ನಲ್ಲೇ, ಅವರಿಗೆ ಅವರ ಮಾತೃಭಾಷೆ ಬಿಟ್ಟು ಬೇರೆ ಭಾಷೆನೇ ಗೊತ್ತಿಲ್ಲದಂತ ಬಹಳ ಜನ ಪಾರ್ಲಿಮೆಂಟರಿ ಹೋಗ್ತಾರೆ. ಇವತ್ತು ಅವರೆಲ್ಲ ಹೋದ ವಿಷಯ ಏನಿರುತ್ತೆ ಅಂತಕ್ಕಂಥದ್ದು ಅದು ಐತಿಹಾಸಿಕವಾಗಿ ತಿರುವಾಗಬೇಕು ಅಂತಂದರೆ ನಿರ್ಧಾರಗಳು ಬಹಳ ಮುಖ್ಯ. ನೀವು ಪತ್ರಕರ್ತರಿದ್ದೀರಿ, ನಿಮ್ಮ ಮೇಲೆ ಮಹತ್ತರವಾದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇಷ್ಟು ನಿಷ್ಠೂರವಾಗಿ ಮಾತಾಡಿದ್ದೀನಿ. ನೀವು ನಾನು ತಪ್ಪು ಮಾಡಿದ್ರು ಕೂಡ ನನ್ನನ್ನು ಕೂಡ ಹೊರಗೆ ಸರಿಬೇಕು. ನಿಮ್ಮ ವೈ ಸರಿ ಮಾಡಿದ್ರು ಕೂಡ ಅದು ಸರಿ ಇದೆ ಅಂತ ಬರೀಬೇಕು. ಯಾವತ್ತೂ ಕೂಡ ಯಾವುದೇ ಆಸೆ ಆಮಿಷ ವ್ಯಾಮೋಹಗಳಿಗೆ ಬಲಿಯಾಗಬಾರದು, ಜಾತಿ ವ್ಯವಸ್ಥೆಗೆ ಬಲಿಯಾಗಬಾರದು, ರಾಜಕೀಯ ಪಕ್ಷಗಳಿಗೆ ಅಡ್ಡಿ ಬೀಳಬಾರದು. ಏನೇನು ಬಸವಣ್ಣವರು ಸಮಾಜ ನಿರ್ಮಾಣ ಆಗಬೇಕಂತ ಇವತ್ತು ಕೂಡ ಆಗಿಲ್ಲ. ಯಾಕೆಂದ್ರೆ ಬಸವಣ್ಣವರು ಬದುಕಿಲ್ಲ. ಅವರ ಆಚಾರ ವಿಚಾರಗಳನ್ನ ಇನ್ನೂ ಒಂದಿಷ್ಟು ಬದುಕಿಸಿದ್ದಾರೆ. ಅದರಿಂದ ಒಂದು ನಿರೀಕ್ಷೆ ಇದೆ, ಮುಂದಿನ ದಿನಗಳಲ್ಲಿ ಎಲ್ಲಾದರೂ ಒಂದಿನ ನಾವು ಸಮಾಜವನ್ನು ಕಾಣಬಹುದು. ಯಾಕೆಂದ್ರೆ ಆ ಜಗಜ್ಯೋತಿ ಬಸವೇಶ್ವರರ ಕನಸೇ ಸಮಾಜ ನಿರ್ಮಾಣ ಮಾಡಬೇಕಂತಕ್ಕಂಥದ್ದು. ಅದನ್ನ ಕಾನೂನು ರೀತಿಯಲ್ಲಿ ಹಿಡಿದಿಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆ ಮುಖೇನ ಒಂದು ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಬಾಬಾ ಸಾಹೇಬ್ ಕೂಡ ಇನ್ನೂ ಕೂಡ ಅವರ ಹೆಸರು ಜೀವಂತವಾಗಿದೆ. ಹಾಗಾಗಿ ಇವತ್ತು ಈ ಸಮಾಜ ನಿರ್ಮಾಣದ ಕನಸನ್ನ ನೀವು ಕೂಡ ಬಸವೇಶ್ವರರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಹಗಳು ಮಣ್ಣಿನಲ್ಲಿ ಬೆರೆತೋಗಿದ್ದಾರೆ, ಕಳೆದೋಗಿದ್ದಾರೆ. ನೀವು ಸೂಕ್ಷ್ಮ ಜೀವಿಗಳು ಕೂಡ ಹಿಡಿಲಿಕ್ಕಾಗಲ್ಲ, ಅದರ ಹೆಸರು ಕೊಡ್ತಿಲ್ಲ. ಮನುಷ್ಯನ ಬದುಕಿದೆಯಲ್ಲ, ಮನುಷ್ಯನ ಬದುಕು ವಿದ್ಯಾರ್ಥಿಗಳು, ನೀವು ಡಾಕ್ಟರ್ ಆಗ್ರಿ, ಇಂಜಿನಿಯರ್ ಆಗ್ರಿ, ಪತ್ರಕರ್ತರಾಗ್ರಿ, ನೀವು ML ಆಗ್ರಿ, MP ಆಗ್ರಿ, ಏನೇ ಆಗಲಿ, ಅಡ್ವೊಕೇಟ್ ಆಗ್ರಿ, ಏನೇ ಆಗಲಿ, ಹಣದಿಂದ ಹೋಗಬಾರದು. ನಿಮ್ಮ ಬದುಕಿದೆಯಲ್ಲ ಅರ್ಥಪೂರ್ಣವಾಗಿದ್ದರೆ ನಿಮ್ಮ ಹೆಸರು ಉಳಿಯುತ್ತದೆ ಸಾಯತಕ್ಕ. ಬಸವಣ್ಣವರು 12ನೇ ಶತಮಾನದಲ್ಲಿ ಇದ್ದವರು, ಇವತ್ತು ಅವ್ರ ಹೆಸರಿದೆ. ಅವರು ದುಡ್ಡಿನಿಂದ ಹೋಗಲಿಲ್ಲ, ಜಾತಿ ವ್ಯವಸ್ಥೆಯಿಂದ ಹೋಗಲಿಲ್ಲ, ಸಂದೇಶ ಕೊಡ್ತಾ ಹೋದ್ರು. ಅವ್ರ ಬದುಕನ್ನು ಸಂಸಿದ್ರು, ತ್ಯಾಗ ಮಾಡಿದ್ರು. ನೀನು ಮೊದಲು ಬೀಳಬೇಕಂತ ತಾಯಿಯ ಮನೋಭಾವನೆಗಳು ಎಲ್ಲಿದ್ದಾವೆ, ಆ ಮನೋಭಾವನೆಗಳ ಸಂಘಟನೆಯನ್ನು ತಗೊಂಡೋಗ್ಬೇಕು. ಎಲ್ಲರೂ ಕೂಡ ನಿಷ್ಕಲ್ಮಶವಾದ ಹೃದಯದಿಂದ ಪ್ರೀತಿ ಮಾಡಬೇಕು. ಯಾವುದು ದ್ವೇಷ, ಅಸೂಯೆ ಈ ಇತರರಲ್ಲಿ ಪಡೆದ ಕಾಲದಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಹೇಗೆ ಮಾಡ್ತಿದ್ರಂದ್ರೆ ಕೈಲಿ ಮಂಚು, ಕತ್ತಿ, ಗುರಾಣಿ ಹಿಡಿದು ಜಳುಪಿಸ್ಕೊಂತ ಒಂದಿಷ್ಟ ಆಗಕ್ಕಿಂತ ಬೌಂಡ್ರಿ ಹೊಡ್ಕೊ ಬಂದ್ರೆ ಅವೊಂದು ಆ ಪ್ರದೇಶ. ಈಗ ನೋ ಕಾನ್ಸ್ಟಿಟ್ಯೂಷನ್ ಕೊಟ್ಕೊಂಡ್ಬಿಟ್ಟಿದ್ದಾರೆ ಬಾಬಾ ಸಾಹೇಬ್. ನೀನು ಎಲ್ಲರೂ ಒಂದೇ, ರಾಷ್ಟ್ರಪತಿನೂ ಒಂದೇ ಒಂದು ಮತ, ಪ್ರಧಾನಮಂತ್ರಿಗೂ ಒಂದೇ ಮತ, ಸುಪ್ರೀಂ ಕೋರ್ಟ್ ಜಡ್ಜ್ಗೂ ಒಂದೇ ಮತ, ಪರಮ ಪೂಜೆ ಜಗದ್ಗುರುಗಳಿಗೂ ಒಂದೇ ಮತ. ಅದಕ್ಕೆ ನಾವೆಲ್ಲ ಜವಾಬ್ದಾರಿಯಿಂದ ವರ್ತನೆ ಮಾಡಿದ್ರೆ ಸಮಾಜ ನಮ್ಮನ್ನು ನೋಡ್ತಿರ್ತದೆ. ಹಾಗಾಗಿ ಇವತ್ತಿನಿಂದ ಹೊಸ ಕವಚ ಬರಬೇಕು ಈ ಸಂಘಟನೆಗೆ. ಈ ಸಂಘಟನೆ ನೋಡಿ ಬೇರೆಯವರು ಅಸೂಯೆ ಬರಬೇಕು, ಹೊಟ್ಟೆ ಕಿಚ್ಚಿಕೊಡ್ಬೇಕು. ಏನಪ್ಪ ಅಂತ ನೀವು ಪದೇ ಸೇರಬೇಕು. ಅದಕ್ಕೆ ನೀವು ಮೀಟಿಂಗ್ ಆಗಬೇಕು. ಏನೇನು ನೀವು ಮೀಟಿಂಗ್ ಮಾಡಬೇಕು, ಮೀಟಿಂಗ್ ಮಾಡಿ ನಿಮ್ಮ ಆಚಾರ ವಿಚಾರವನ್ನು ಹಂಚ್ಕೋಬೇಕು. ಎಲ್ಲೆಲ್ಲಿ ತಾಲೂಕಿನಲ್ಲಿ ಏನೇನು ನಡೀತಾ ಇದೆ, ಯಾವ್ಯಾವ ರಾಜಕಾರಣಿ ಏನೇನು ಮಾಡ್ತಿದ್ದಾರೆ, ಯಾವ್ಯಾವ ಅಧಿಕಾರಿ ಏನೇನು ಮಾಡ್ತಿದ್ದಾನೆ, ಯಾವ್ಯಾವ ಸಂಸ್ಥಾನಗಳಲ್ಲಿ ಏನೇನು ನಡೀತಾ ಇದೆ, ಯಾವುದು ಸರಿ, ಯಾವುದು ರೈತರ ವ್ಯವಸ್ಥೆ, ರೈತರ ಬದುಕು ಇದೆ, ವಿದ್ಯಾರ್ಥಿ